ಭದ್ರಾ ನದಿನ ನಾನು ಇಷ್ಟು ಚೆನ್ನಾಗಿಲ್ಲ ಇಲ್ಲ ಚಾನ್ಸೇ ಇಲ್ಲ. ಗೋಪುರ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ನೋಡಿದ್ವಿ, ಹಾಗಾಗಿ ಈಗ ಹೋಗ್ತಿದ್ವಿ. ಈಗ ನನ್ನ ಟಿಫನ್ ಆಯ್ತು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಎಲ್ಲಿಗೆ ಹೋಗ್ತೀನಿ ಬನ್ನಿ ತೋರಿಸ್ತೀನಿ. ಮಳೆ ಬರ್ತಿಲ್ಲ ಅಂತ ಅಂದು ಹಾಗಾಗಿ ನಾನು ಹೊರಗಡೆ ಹೋಗೋಣ ಅಂತ ನೋಡ್ಬೋದು. ಮಳೆ ಬರ್ತಾ ಇಲ್ಲ, ಪ್ಲೇಸಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದು ತುಂಬ ಕ್ಲೀನಾಗಿದೆ ಅಂತ ಹೇಳ್ತಿದ್ದೀನಿ. ನೋಡ್ಬೋದು ಯಾವ ಥರ ರೋಡ್ ಕಾಣಿಸ್ತಿದೆ ಅಂತ ಅಂದು. ಮಳೆ ಈಗ ಸ್ಟಾರ್ಟ್ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ನೀವು ಈಗ ಬೀಳ್ತಾ ಇದೆ. ತುಂಗಭದ್ರಾ ನದಿ ಹೇಗೆ ಹರಿತಿದೆ ಅಂತ ನೀವು ನೋಡ್ಬೋದು. ತುಂಬಿ ಹರಿತಾ ಇದೆ, ತುಂಬಾ ಚೆನ್ನಾಗಿದೆ. ನೋಡ್ಬೋದು ಯಾವ ತರ ತುಂಬಿದೆ ಅಂತ ಅಂದ್ರೆ ಮಳೆ ಬಂದಾಗಿಂದ ಈ ತರ ತುಂಬಿದೆ. ಇಲ್ಲಾಂದ್ರೆ ನೀರೇ ಇರ್ತಿರ್ಲಿಲ್ಲ. ಇಲ್ಲೆಲ್ಲ ತುಂಬಾ ಖಾಲಿ ಇತ್ತು. ನಾವೆಲ್ಲ ತುಂಬಾ ವಾಕ್ ಮಾಡಿ ನಾವಿಲ್ಲೆಲ್ಲ ಬಂದು ಹೋಗಿದೀವಿ. ಹಾಗಾಗಿ ಈಗಂತೂ ಜಾಗನೇ ಇಲ್ಲ. ನೋಡ್ಬೋದು ನೀವು ಯಾವ ತರ ಇಲ್ಲಿ ತನಕ ಮಳೆ ಬಂದಿದೆ, ಇಲ್ಲಿ ತನಕ ನೀರ್ ಬಂದಿದೆ. ತುಂಗಭದ್ರಾ ನದಿ ಆ ತರ ಹರಿತಾ ಇದೆ. ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ. ನೀವು ತುಂಗಭದ್ರಾ ನದಿಗೆ ಬರ್ತೀರಲ್ಲ, ತುಂಗಭದ್ರಾ ನದಿಗೆ ಇನ್ನೊಂದು ಹೆಸರು ಏನಂದ್ರೆ ಹರಿಹರ ಹೊಳೆ ಅಂತ ಅಂತಾರೆ. ನೀವು ಆ ಹೊಳೆ ಹತ್ರ ಬಂದಾಗ ಕ್ಲೀನ್ನೆಸ್ ತುಂಬಾ ಮೇಂಟೈನ್ ಮಾಡ್ಬೇಕು. ತುಂಬಾ ಕ್ಲೀನ್ನೆಸ್ ಆಗಿರೋದು ಒಂದ್ ಸ್ವಲ್ಪ ಕಲ್ತ್ಕೊಳ್ಳಿ. ಎಲ್ ಬೇಕೋ ಏನ್ ಬೇಕೋ ಎಲ್ಲ ಅಲ್ಲಲ್ಲೇ ಎಸ್ತಿ ತುಂಬಾ ಗಲೀಜ್ ಮಾಡಿ ಯಾವ ತರ ಮಾಡಿರ್ತೀರಿ ಅಂತ ಅಂದ್ರೆ ಎಲ್ ಬೇಕೋ ಅಲ್ಲಿ ಪೇಪರು ಬಟ್ಟೆ ಏನಕ್ಕೆ ಎಸಿತೀರಾ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಅಂತಾನೆ ಒಂದು ಪ್ಲೇಸ್ ಹೊರಗಡೆ ಹೋಗಿ ಎಸಿರಿ. ತುಂಗಭದ್ರಾ ನದಿನ ತುಂಬಾ ಹಾಳು ಮಾಡಕ್ ಹೋಗ್ಬೇಡಿ. ಇದು ನೋಡಕ್ಕೆ ಇರಿಟೇಷನ್ ಆಗ್ಬಾರ್ದು. ಬೇರೆ ಊರಿಂದ ಬರ್ತಾರೆ ನಮ್ ತುಂಗಭದ್ರಾ ನದಿ ನೋಡಕ್ಕೆ. ನೀವು ಅದನ್ನ ತುಂಬಾ ಕೆಟ್ಟದಾಗಿ ತುಂಬಾ ಗಲೀಜ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಿದೀನಿ. ಏನಕ್ಕಂದ್ರೆ ಇಲ್ಲಿ ನೋಡ್ಬೋದು ನೀವು ತುಂಗಭದ್ರಾ ನದಿ ತುಂಬಿ ಹರಿತಿರೋದನ್ನ ನೋಡೋದಕ್ಕೋಸ್ಕರನೇ ಬರ್ತಾರೆ ಜನಗಳು. ನೀವು ಅದನ್ನ ತುಂಬಾ ಕೆಟ್ಟದಾಗಿ ಕಾಣೋ ತರ ಮಾಡಕ್ ಹೋಗ್ಬೇಡಿ. ಏನಪ್ಪಾ ತುಂಗಭದ್ರಾ ನದಿ ಈ ತರ ಇದೆ ಅಂತ ಅಂದು ನೀವು ಅದನ್ನ ಎಕ್ಸ್ಪೋಸ್ ಮಾಡೋ ತರ ಮಾಡಕ್ ಹೋಗ್ಬೇಡಿ. ನಮ್ಮ ಹರಿಹರ ಹೊಳೆನ ತುಂಬಾ ಚೆನ್ನಾಗಿ ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡೋಣ ಅಂತ ಅಂದು ನಾನು ಹೇಳ್ತಿದ್ದೀನಿ ನಿಮಗೆ. ಭದ್ರಾ ನದಿನ ನಾನು ಇಷ್ಟು ನೀವು ಗಲೀಜ್ ಮಾಡ್ತಿದ್ದೀರಾ ಅಂತ ಅಂದು ಪ್ಲೇಸಸ್ನ, ಯಾಕಂದ್ರೆ ಅದಕ್ಕೆ ನೀವು ಸ್ನಾನ ಮಾಡಿ ಬಟ್ಟೆ ಬಿಡಿ ಅದೆಲ್ಲ ಓಕೆ. ನೀವು ಅದನ್ನ ಬಟ್ಟೆ ಎಲ್ಲ ತಗೊಂಡೋಗಿ ಅದನ್ನ ಔಟ್ ಸೈಡ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಇಲ್ಲಿ ಏನೇನಾಗಿದೆ ಅಂತ ಅಂದು. ಈ ತುಂಗಭದ್ರಾ ನದಿನ ನೀವು ಕ್ಲೀನ್ ಆಗಿ ಇಡೋದು ತುಂಬಾ ಇಂಪಾರ್ಟೆಂಟ್. ನೋಡ್ಬೋದು ಇಲ್ಲಿ ನೀವೆಲ್ಲ ಯಾವ ತರ ಬಟ್ಟೆ ಎಲ್ಲ ಎಷ್ಟ್ ಹೋಗಿದ್ದೀರಾ ಅಂತ ಅಂದು ಅದನ್ನೇ ಒಂದು ಕವರ್ ಅಲ್ಲಿ ಹಾಕಿ ನೀವು ಬೇರೆ ಇದು ಏನದು ಕಸದಂತಾನೆ ಇರುತ್ತಲ್ಲ ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕ್ಬೋದು. ನೀವು ಏನ್ ಇಲ್ಲೇ ಬಿಟ್ಟು ಇಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ನೋಡ್ಬೋದು ಇಲ್ಲಿ ಏನೇನಾಗಿದೆ ಅಂತ ಅಂದು. ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ಇದು ಒಳ್ಳೇದಲ್ಲ ಈ ತರ ಎಲ್ಲ. ಆ ತುಂಗಭದ್ರಾ ನದಿನ ಏನದು ತುಂಬಾ ಇರಿಟೇಷನ್ ತರ ಕಾಣೋ ತರ ಮಾಡಕ್ ಹೋಗ್ಬೇಡಿ. ಹಾಗಾಗಿ ನೋಡ್ಬೋದು ಇಲ್ಲೆಲ್ಲ ಹಾಗೆ ಗಲೀಜೆಲ್ಲ ಮಾಡಿ ಹೋಗಿದ್ದೀರಾ. ಈ ತರ ಎಲ್ಲ ಮಾಡ್ಬೇಡಿ. ಇದು ಮಾಡೋದಿದ್ರು ನೀವು ಕ್ಲೀನ್ ಮಾಡಿ ಹೋಗಿ. ನಮ್ ರಾಜ್ಯದಲ್ಲಿ ತುಂಬಾ ಒಳ್ಳೆ ಪ್ಲೇಸಸ್ ಇದಾವೆ. ನೀವು ಅದನ್ನೆಲ್ಲ ಹಾಳು ಮಾಡಬೇಡಿ, ಕ್ಲೀನ್ ಆಗಿ ಇಟ್ಕೊಳ್ಳಿ, ಕ್ಲೀನ್ ಆಗಿ ಇರಿ ಅಂತ ಹೇಳ್ತಿದೀವಿ. ಯಾಕಂದ್ರೆ ಬೇರೆ ಊರುಗಳಿಗೆ ಏನಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಜನಗಳು ನಮ್ಮ ರಾಜ್ಯಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ ಪ್ಲೇಸಸ್ನ ನೋಡೋದಕ್ಕೆ. ಯಾಕಂದ್ರೆ ನಮ್ ರಾಜ್ಯದಿಂದ ಬೇರೆ ಸ್ಟೇಟಿಗೆ ಹೋಗ್ತಿದ್ದಾರೆ ನೋಡೋದಕ್ಕೆ ಪ್ಲೇಸಸ್ನ. ಹಾಗಾಗಿ ನಮ್ ಪ್ಲೇಸಸ್ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡ್ರೆ ಟೂರಿಸ್ಟ್ಗಳು ಎಲ್ಲೂ ಹೋಗೋದಿಲ್ಲ, ನಮ್ ಪ್ಲೇಸಿಗೆ ಬಂದು ನೋಡ್ತಾರೆ. ನೀವು ಹಾಗಾಗಿ ಕ್ಲೀನ್ನೆಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಮ್ ತುಂಗಭದ್ರಾ ನದಿ ಯಾವ ತರ ಹರಿತಿದೆ ನೋಡ್ಬೋದು. ಇದು ತುಂಬಾ ನೈಸ್, ತುಂಬಾ ಚೆನ್ನಾಗಿ. ಇದು ಯಾವ ದೇವಸ್ಥಾನ ಅಂಕಲ್? ಇದು ಅಯ್ಯಪ್ಪ ಸ್ವಾಮಿ ಮಠ. ಹೌದಾ? ಎಷ್ಟು ವರ್ಷ ಆಯ್ತು ಇದು ಕಟ್ಟಿರೋದು? ಎಷ್ಟು ವರ್ಷ ಆಯ್ತು ನಮ್ಮ ಅದು ಮಾಹಿತಿ ಗೊತ್ತಿಲ್ಲ. ನೀವು ಎಷ್ಟು ದಿನದಿಂದ ಬರ್ತಿದ್ದೀರಾ ಇಲ್ಲಿ? ಅದೇ ನಾವು ಇಲ್ಲೇ ಇರ್ತೀವಿ, ನಮ್ಗೆ ಅದು ತಾರೀಕು ಅದು ಗೊತ್ತಿಲ್ಲ. ಇಲ್ಲೇ ಇರ್ತೀರಾ? ಇಲ್ಲೇ ನೀವು ಹರಿಹರ ನಿಮ್ದು ಊರು ಹರಿಹರ ಅಲ್ಲ, ಇಲ್ಲೇ ಹೊಸಪೇಟೆ. ನಿಮ್ಗೆ ಹೊಳೆ ನೋಡಿ ಏನ್ ಅನಿಸ್ತಾ ಇದೆ?
ಹರಿಹರ ಹೊಳೆ ನೋಡಿ ಏನು ಅನ್ಸೋದು ಖುಷಿ ಆಗ್ತಿಲ್ವಾ? ಹರಿಹರ ಹೊಳೆ ತುಂಬಿ ಹರಿತಿರೋದ್ರಿಂದ ಚೆನ್ನಾಗಿಲ್ಲ ಇಲ್ಲ ಚಾನ್ಸೇ ಇಲ್ಲ. ಅವರಿಗೆ ಯಾಕೆ ಮಾಮೂಲಿ ಅಂತ ಅಂದ್ರೆ ಅವ್ರಿಗೆ ಹರಿಹರ ಹೊಳೆ ಅವರು ಹರಿಹರದಲ್ಲೇ ಇರ್ತಾರಲ್ಲ, ಹಾಗಾಗಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ ಅಂದು ಅವರು ಅದು ಮಾಮೂಲಿ ಅಂತ ಹೇಳ್ತಾರೆ. ಇದ್ ನೋಡೋಣ ಈಗ ದೇವಸ್ಥಾನನ. ಶರಣಂ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು ಹರಿಹರ ಹೊಳೆ ಹತ್ರನೇ ಇರೋದು. ಹಾಗಾಗಿ ಇದನ್ನ ನಿಮಗೆ ತೋರ್ಸೋಣ ಅಂತ, ಒಬ್ರು ನೋಡಿರಲ್ಲ ಹಾಗಾಗಿ ನೀವು ನೋಡ್ಬೋದು. ನೋಡ್ಬೋದು ಯಾವ ತರ ಇದೆ ಅಂತ ಟೆಂಪಲ್. ಫೋಟೋ ಅಲೋ ಇಲ್ಲಂತೆ, ಹಾಗಾಗಿ ಫೋಟೋನ ನಾವು ತೆಗೆಯಲ್ಲ. ಜಸ್ಟ್ ನೀವು ದೇವಸ್ಥಾನ ನೋಡ್ಬೋದು ಯಾವ ತರ ಇದೆ ಅಂತ ಅಂದು. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನೋಡ್ಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದ್ದು ನಮಗೆ ಫೋಟೋಸು ಮತ್ತೆ ವಿಡಿಯೋಸು ಮಾಡಕ್ ಕೊಡೋದಿಲ್ಲ, ಜಸ್ಟ್ ಹಾಗೆ ತೋರಿಸ್ಬೋದು ಅಷ್ಟೇ ನಾವು. ಪ್ಲೇಸಸ್ ನೋಡಿ ಅಂತ ಅಂದು ಹರಿಹರ ತುಂಗಭದ್ರಾ ನದಿ ಪಕ್ಕದಲ್ಲಿರೋದು ಪ್ಲೇಸಸ್. ದೇವಸ್ಥಾನ ತುಂಬಾ ಚೆನ್ನಾಗಿ, ತುಂಬಾ ಕ್ಲೀನೆಸ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ನೀವು ನೋಡ್ಬೋದು, ಇಲ್ಲಿ ಬಂದಾಗ ಬನ್ನಿ. ಆದ್ರೆ ನಮ್ಮ ತುಂಗಭದ್ರಾ ನದಿನ ಒಂದ್ ಸ್ವಲ್ಪ ನೀವು ಸ್ವಚ್ಛತೆಯಾಗಿ ಕಾಪಾಡಿ. ಈ ದೇವಸ್ಥಾನ ಅಂದ್ರೂ ತುಂಬಾ ಚೆನ್ನಾಗಿದೆ, ನೀವು ಬರ್ಬೋದು ನೋಡಿ. ನಮಗೆ ಅಲೋ ಮಾಡಕ್ ಕೊಡ್ಲಿಲ್ಲ ಫೋಟೋಸಿಗೆ, ನಾವು ಅದು ಫೋಟೋಸು ಮತ್ತೆ ವಿಡಿಯೋಸ್ ಮಾಡಕ್ಕೆ ಕ್ಲೀನಾಗಿ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ಫುಲ್ ಕ್ಲೋಸ್ ಆಗಿದೆ. ಯಾಕಂದ್ರೆ ನೀರ್ ತುಂಬಿರೋದ್ರಿಂದ ಅಲ್ಲಿ ಆ ದೇವಸ್ಥಾನ ಕಾಣಿಸ್ತಿಲ್ಲ. ಸಣ್ಣ ಗೋಪುರ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಅಲ್ಲಿ ನೋಡ್ಬೋದು ನೀವು, ಅದು ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಸ್ಮಾಲ್ ಗೋಪುರ ಇದೆ, ಸಣ್ಣ ಗೋಪುರ ಇದೆ ಅಲ್ಲಿ, ಅಂದ್ರೆ ಸಣ್ಣ ದೇವಸ್ಥಾನ ಇದೆ ಅಲ್ಲಿ. ಮಳೆ ಟೈಮಲ್ಲಿ ಮತ್ತೆ ಈ ತರ ನೀರ್ ಹರಿದಾಗ ಫುಲ್ ಕ್ಲೋಸ್ ಆಗ್ಬಿಡುತ್ತೆ. ನೀವು ಗೋಪುರ ನೋಡಬೇಕು ಅಂತ ಅಂದ್ರೆ ನೀವು ಮಳೆ ನಿಲ್ತಾ ಬಂದ್ರೆ ಗೋಪುರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನೋಡಿದ್ವಿ, ಹಾಗಾಗಿ ಈಗ ಹೋಗ್ತಿದ್ವಿ. ಬೆಳಿಗ್ಗೆ ಬೇಗನೆ ಬಂದಿದ್ವಿ, ಯಾಕಂದ್ರೆ ಮಳೆ ಬರ್ತಿದೆ, ಮಳೆ ಬರುತ್ತೆ, ಸ್ಟಾರ್ಟ್ ಆಯ್ತು ಅಂದ್ರೆ ಬಿಡೋದೇ ಇಲ್ಲ ಮಳೆ. ಹಾಗಾಗಿ ಟಿಫನ್ ಮಾಡೋಣ ಅಂತ, ಯಾಕಂದ್ರೆ ತುಂಬಾ ಹೊಟ್ಟೆ ಹಸಿದಿದೆ, ಬೆಳಗ್ಗೆ ಬೇಗ ಬಂದಿದ್ವಲ್ಲ ಹಾಗಾಗಿ. ಹೊಟ್ಟೆ ಹಸಿದಿತ್ತಲ್ಲ ಹಾಗಾಗಿ ಬೆಳಿಗ್ಗೆ ಬೇಗ ಬಂದಿದ್ವಲ್ಲ, ಹಾಗಾಗೋಸ್ಕರ ನಾವು ತಿನ್ನಕ್ ಬಂದೆ ನಾನು. ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಟೈಮ್ ನಾನು ಯಾವಾಗ ಹೊರಗೆ ಬಂದ್ರು ನನಗೆ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ನಾನು ಅಂದ್ರೆ ಶಾವಿಗೆ ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ. ಇವತ್ತು ವಿಡಿಯೋ ಮಾಡ್ಕೊಂಡ್ ಬಂದಲ್ಲ, ಟೆನ್ಷನ್ ನನಗೆ ಮರ್ತೋಗ್ಬಿಟ್ಟಿತ್ತು, ಹಾಗಾಗಿ ನಾನು ಹಾಗಾಗಿ ನಾನು ಇದು ಬಂದ್ರೆ ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಶಾವಿಗೆ ಉಪ್ಪಿಟ್ಟೆ ತಿನ್ನೋದಿದ್ದೆ. ಇದು ಎಷ್ಟು ತಿಂತಿನ ಇಲ್ಲ ಗೊತ್ತಿಲ್ಲ, ಒಂದ್ ಶಾವಿಗೆ ಉಪ್ಪಿಟ್ಟು ನೆಕ್ಸ್ಟ್ ತಿಂತೀನಿ. ಈಗ ನನ್ನ ಟಿಫನ್ ಆಯ್ತು, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಈಗ ನಾನು ಮನೆಗೆ ಬಂದೆ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.